Hello dear students, this is your business law class. This is your first session, and in this session we are going to learn on concept of law, sources of mercantile law. ಇಂದಿನ ತರಗತಿಯಲ್ಲಿ ನಾವು ನ್ಯಾಯ ಎಂದರೇನು ಹಾಗೂ ವಾಣಿಜ್ಯ ನ್ಯಾಯ ಎಂದರೇನು, ಅದರ ಮೂಲಗಳು ಯಾವುದು ಅನ್ನೋದನ್ನು ಕಲಿತೀವಿ. ಮೊದಲಿಗೆ ನಾವು ಕಾನ್ಸೆಪ್ಟ್ ಆಫ್ ಲಾ ನೋಡೋಣ. ನ್ಯಾಯದ ಪರಿಭಾವನೆ ಏನು ಅಂತ. ನ್ಯಾಯ ಅಂದರೆ ಏನು? ಸಮಾಜದಲ್ಲಿ ಶಾಂತಿ ಮತ್ತು ಕ್ರಮಬದ್ಧತೆಯನ್ನು ನಿರ್ವಹಿಸುವುದಕ್ಕಾಗಿ ಸರ್ಕಾರವು ಕಾಲದಿಂದ ಕಾಲಕ್ಕೆ ಜಾರಿಗೊಳಿಸುವಂತಹ ನಡವಳಿಕೆಗಳನ್ನು, ನಿಯಮಗಳನ್ನು ನಾವು ನ್ಯಾಯ ಅಂತ ಕರೀತೇವೆ. ಲಾ ಮೀನ್ಸ್ ರೂಲ್ಸ್ ಆಫ್ ಕಾಂಡಕ್ಟ್ ರೆಕಗ್ನೈಸ್ಡ್ ಆ್ಯಂಡ್ ಎನ್ಫೋರ್ಸ್ಡ್ ಬೈ ದ ಗೌರ್ಮೆಂಟ್ ಟು ಮೇಂಟೈನ್ ಪೀಸ್ ಆ್ಯಂಡ್ ಆರ್ಡರ್ ಇನ್ ದಿ ಸೊಸೈಟಿ. ಸೊ ಸಮಾಜದಲ್ಲಿ ಒಂದು ಕ್ರಮಬದ್ಧತೆಯನ್ನು, ನಿಯಮವನ್ನು ತರೋದಕ್ಕಾಗಿ ಸರ್ಕಾರವು ವಿವಿಧ ನ್ಯಾಯವನ್ನು ಕಾಲದಿಂದ ಕಾಲಕ್ಕೆ ಜಾರಿಗೊಳಿಸುತ್ತೆ. ಹಾಗಾದರೆ ನ್ಯಾಯದ ಉದ್ದೇಶ ಏನು? ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲಾ? ಒಂದು, ಶಿಷ್ಟತೆಯನ್ನು ರೂಪಿಸುವುದು, ಟು ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ಸ್. ಅಂದರೆ ಸಮಾಜದಲ್ಲಿನ ಜನರು, ಪ್ರಜೆಗಳು ಯಾವ ಒಂದು ನಡವಳಿಕೆಯಲ್ಲಿ ಇರಬೇಕು ಅನ್ನೋದನ್ನು ಈ ನ್ಯಾಯವು ನಮಗೆ ತಿಳಿಸುತ್ತೆ. ಇಟ್ ಈಸ್ ಅ ಸೆಟ್ ಆಫ್ ಬಿಹೇವಿಯರ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಇನ್ ದ ಫಾರ್ಮ್ ಆಫ್ ಲಾ. ಎರಡನೇದು, ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆ. ಸೊ ಸಮಾಜದಲ್ಲಿ ಲಾ ಆ್ಯಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಪಾಲನೆ ಮಾಡೋದಕ್ಕಾಗಿ ವಿವಿಧ ರೀತಿಯ ಕಾನೂನನ್ನು ಜಾರಿಗೊಳಿಸಲಾಗುತ್ತೆ. ಇನ್ನೊಂದು, ವ್ಯಾಜ್ಯಗಳ ಪರಿಹಾರ. ಅದು ಕ್ರಿಮಿನಲ್ ವ್ಯಾಜ್ಯ ಇರ್ಬೋದು, ಸಿವಿಲ್ ವ್ಯಾಜ್ಯ ಇರ್ಬೋದು, ಅಥವಾ ಕಾಂಟ್ರಾಕ್ಟ್, ಒಪ್ಪಂದಕ್ಕೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಿರ್ಬೋದು, ಕಂಪೆನಿ, ಪಾಲುದಾರಿಕೆ, ಹೀಗೆ ವಿವಿಧ ರೀತಿಯ ವ್ಯಾಜ್ಯಗಳು ಬಂದಾಗ ಅದನ್ನು ಪರಿಹಾರ ಮಾಡೋದಕ್ಕೆ ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಮಗೆ ಬೇಕಾಗುತ್ತೆ. ಅದಕ್ಕಾಗಿ ಕಾನೂನನ್ನು ಜಾರಿಗೊಳಿಸಲಾಗುತ್ತೆ. ಟು ರಿಸಾಲ್ವ್ ದ ವೇರಿಯಸ್ ಡಿಸ್ಪ್ಯೂಟ್ಸ್ that arises, which may be because of business, or maybe it may be a criminal dispute, or maybe a civil dispute. So we need different sets of law. ಇನ್ನೊಂದು, ಸ್ವತಂತ್ರತೆ ಮತ್ತು ಹಕ್ಕುಗಳ ರಕ್ಷಣೆಯನ್ನು ಮಾಡೋದಕ್ಕೆ. ಸೊ ಪ್ರಜೆಗಳ ಸ್ವತಂತ್ರತೆ ಹಾಗೂ ವಿವಿಧ ಹಕ್ಕುಗಳ ರಕ್ಷಣೆಯನ್ನು ಮಾಡೋದಕ್ಕಾಗಿ ನ್ಯಾಯವನ್ನು ರೂಪಿಸಲಾಗುತ್ತೆ. ಸೊ ಟು ಪ್ರೊಟೆಕ್ಟ್ ದ ಲಿಬರ್ಟೀಸ್ ಆ್ಯಂಡ್ ರೈಟ್ಸ್ ಆಫ್ ಪೀಪಲ್ ಆರ್ ಸಿಟಿಸನ್ಸ್ ಆಫ್ ದ ಕಂಟ್ರಿ, ವೇರಿಯಸ್ ಲಾಸ್ ಆರ್ ಫಾರ್ಮ್ಡ್ ಇನ್ ದಿ ಕಂಟ್ರಿ ಬೈ ದ ಗೌರ್ಮೆಂಟ್. ಸೊ ಇದು ನ್ಯಾಯ ಅಂದ್ರೇನು ಮತ್ತು ನ್ಯಾಯ ಏತಕ್ಕಾಗಿ ರೂಪಿಸಲಾಗಿರುತ್ತೆ ಅನ್ನೋದಕ್ಕೆ ಒಂದು ಸಂಕ್ಷಿಪ್ತ ವಿವರಣೆ. ಈಗ ನಾವು ಬ್ರಾಂಚಸ್ ಆಫ್ ಲಾ ನೋಡೋಣ. ಅಂದರೆ ನ್ಯಾಯದ ವಿವಿಧ ಕವಲುಗಳು ಯಾವುದು ಅಂತ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾ ದಟ್ ಆರ್ ಎಕ್ಸಿಸ್ಟಿಂಗ್ ಇನ್ ಅ ಕಂಟ್ರಿ? ಒಂದು, ಸಿವಿಲ್ ಲಾ, ಅಂದರೆ ಪೌರ ನ್ಯಾಯ ಅಂತ ಹೇಳ್ತೇವೆ. ಸೊ ವಿವಿಧ ವ್ಯಾಜ್ಯಗಳು ಸಂಬಂಧಿಸಿದಾಗ ಜನರ ಸ್ವಾತಂತ್ರ್ಯತೆಯನ್ನು ಅಥವಾ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಸರ್ಕಾರವು ಸಿವಿಲ್ ನ್ಯಾಯವನ್ನು ಮಾಡಿರುತ್ತೆ. ಇದನ್ನು ಸಿವಿಲ್ ಲಾಯರ್ಗಳು ಈ ರೀತಿಯ ವ್ಯಾಜ್ಯಗಳಾದಾಗ ಅದನ್ನು ಪರಿಹಾರ ಮಾಡ್ತಾರೆ. ಸೊ ಸಿವಿಲ್ ಲಾ ಇಸ್ ರಿಲೇಟೆಡ್ ಟು ದ ಡಿಸ್ಪ್ಯೂಟ್ಸ್ ವಿಚ್ ಆರ್ ನಾಟ್ ಕ್ರಿಮಿನಲ್ ಚಾರ್ಜಸ್. ಅಂದರೆ ಕ್ರಿಮಿನಲ್ ಚಾರ್ಜ್ ಅಲ್ಲದೇ ಇರುವಂಥ ವಿವಿಧ ರೀತಿಯ ವ್ಯಾಜ್ಯಗಳು ಬರುತ್ತೆ, ಅದನ್ನು ನಾವು ಸಿವಿಲ್ ವ್ಯಾಜ್ಯಗಳು ಅಂತ ಕರಿತೇವೆ. ಅಂದರೆ ಅವುಗಳು ಕ್ರಿಮಿನಲ್ ವ್ಯಾಜ್ಯಗಳು ಅಲ್ಲದೇ ಇರುವಂಥವು. ಇನ್ನೊಂದು, ಕ್ರಿಮಿನಲ್ ಲಾ. ಸೊ ಕ್ರಿಮಿನಲ್ ಲಾ ನಿಮಗೆ ಗೊತ್ತು, ಕಳ್ಳತನ, ದರೋಡೆ, ಕಿಡ್ನ್ಯಾಪ್ ಇರ್ಬೋದು, ಸ್ಮಗ್ಲಿಂಗ್ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯಾಜ್ಯಗಳು ಉಂಟಾದಾಗ ಅದನ್ನು ಪರಿಹಾರ ಮಾಡೋದಕ್ಕಾಗಿ ಕ್ರಿಮಿನಲ್ ಲಾ ಒಂದು ದೇಶದಲ್ಲಿ ಇರುತ್ತೆ. ಸೊ ಇಟ್ ಈಸ್ ರಿಲೇಟೆಡ್ ಟು ಎನಿ ಕೈಂಡ್ ಆಫ್ ಡಿಸ್ಪ್ಯೂಟ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ದಟ್ ಆರ್ ರಿಲೇಟೆಡ್ ಟು ಥೆಫ್ಟ್, kidnapping, smuggling, murder, or any kind of defamatory statements that are made. This come under the criminal law. Here the court punishes the culprit. ಯಾರು ಇದನ್ನು ತಪ್ಪನ್ನು ಮಾಡಿರ್ತಾರೋ ಕ್ರಿಮಿನಲ್ ಲಾದ ಕೆಳಗಡೆ ಅವ್ರನ್ನ IPC ಕೆಳಗಡೆ, ಇಂಡಿಯನ್ ಪೀನಲ್ ಕೋಡ್ ಕೆಳಗಡೆ ಪನಿಷ್ಮೆಂಟನ್ನು ಕೊಡಲಾಗುತ್ತೆ. ಇನ್ನೊಂದು, ಇಂಡಸ್ಟ್ರಿಯಲ್ ಲಾ, ಕೈಗಾರಿಕಾ ನ್ಯಾಯ. ಕೈಗಾರಿಕಾ ನ್ಯಾಯ ವ್ಯವಹಾರ ಮತ್ತು ಕೈಗಾರಿಕೆಗಳಲ್ಲಿ ಉಂಟಾಗುವಂತಹ ವಿವಿಧ ಒಪ್ಪಂದಗಳಿಗೆ ಮತ್ತು ವಿಷಯಗಳಿಗೆ ಸಂಬಂಧಪಟ್ಟಿದ್ದು. ಇದು ಎಂಪ್ಲಾಯರ್ ರಿಲೇಷನ್ಶಿಪ್ ಅಲ್ಲಿ ಉಂಟಾಗುವಂತಹ ವ್ಯಾಜ್ಯಗಳನ್ನು ಪರಿಹಾರ ಮಾಡೋದಕ್ಕಾಗಿ ಇಂಡಸ್ಟ್ರಿಯಲ್ ಲಾ ಅನ್ನು ಜಾರಿಗೆ ತರಲಾಗಿದೆ. ಸೊ ಇಂಡಸ್ಟ್ರಿಯಲ್ ಲಾ ಇಸ್ ರಿಲೇಟೆಡ್ ಟು ದ ರಿಲೇಷನ್ಶಿಪ್ ಆ್ಯಂಡ್ ಟರ್ಮ್ಸ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯೀಸ್. ಉದಾಹರಣೆಗೆ ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಆ್ಯಕ್ಟ್. ಇಲ್ಲಿ
ಕೆಲಸದ ಪ್ರದೇಶದಲ್ಲಿ ಏನಾದರೂ ಅಪಘಾತಗಳು ಉಂಟಾದಾಗ ಅಥವಾ ಏನಾದರೂ ತೊಂದರೆಗಳು ಉಂಟಾದಾಗ ನೌಕರರಿಗೆ ಪರಿಹಾರವನ್ನು ಕೊಡೋದಕ್ಕೆ ಸಂಬಂಧಪಟ್ಟಂಥ ನ್ಯಾಯ. ಉದಾಹರಣೆಗೆ ಇದು ಒಂದು ನ್ಯಾಯವನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಕಾನ್ಸ್ಟಿಟ್ಯೂಷನಲ್ ಲಾ. ನಮಗೆಲ್ಲರಿಗೂ ಗೊತ್ತು, ಸಾಂವಿಧಾನಿಕ ನ್ಯಾಯ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ನೋಡೋದಕ್ಕೆ ಸ್ಪೆಷಲಿಸ್ಟ್ಗಳು, ತಜ್ಞರು ಇರ್ತಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂಥ ನ್ಯಾಯವನ್ನು ನೋಡ್ಕೊಳ್ತಾರೆ. ಇದು ನಮ್ಮ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ವ್ಯಾಜ್ಯಗಳು ಉಂಟಾದಾಗ ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ಅದ್ರ ಪ್ರಕಾರ ತೀರ್ಮಾನವನ್ನು ಕೊಡ್ತಾರೆ. ಇನ್ನೊಂದು ಎನ್ವೈರ್ಮೆಂಟಲ್ ಲಾ, ಪರಿಸರ ನ್ಯಾಯ. ಕೈಗಾರಿಕೆಗಳು, ವ್ಯವಹಾರ ಸಂಸ್ಥೆಗಳು ಪರಿಸರವನ್ನು ಹಾಳುಗಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಎನ್ವೈರ್ಮೆಂಟಲ್ ಲಾ ಅನ್ನು ತರಲಾಗಿದೆ. ಉದಾಹರಣೆಗೆ ನದಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟಾಗೆ, ತ್ಯಾಜ್ಯಗಳ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಕಾನೂನುಗಳನ್ನು ರೂಪಿಸಲಾಗಿದೆ. ಇದು ಎನ್ವೈರ್ಮೆಂಟಲ್ ಲಾ ಅಥವಾ ಪರಿಸರ ನ್ಯಾಯದಲ್ಲಿ ಬರುತ್ತೆ. ಸೊ ಟು ಪ್ರೊಟೆಕ್ಟ್ ದ ರಿವರ್ ಆರ್ the natural resources, environmental law are formed in the country. This is to protect the environment. Next, international law, ಅಂತಾರಾಷ್ಟ್ರೀಯ ನ್ಯಾಯ. ಇದು ಎರಡು ರಾಷ್ಟ್ರಗಳ ನಡುವೆ ನಡೆಯುವಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟಾಗಿ, ಆ ಡಿಸ್ಪ್ಯೂಟ್ಗಳಿಗೆ ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿ ನೀತಿ ನಿಯಮಗಳನ್ನು ತಿಳಿಸುತ್ತೆ. ಇನ್ನೊಂದು ನಮ್ಮ ಸಿಲೆಬಸ್ಸಲ್ಲಿರೋದು ಬಿಸ್ನೆಸ್ ಲಾ, ವಾಣಿಜ್ಯ ನ್ಯಾಯ. ಇದೇನು ಅನ್ನೋದನ್ನು ಈಗ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡೋಣ. ಸೊ ಈಗ ನಾವು ಕಲ್ತಿರೋದೇನು, ಬ್ರ್ಯಾಂಚಸ್ ಆಫ್ ಲಾ. ನ್ಯಾಯ ಯಾವ ಬ್ರ್ಯಾಂಚನ್ನು, ಕವಲುಗಳನ್ನು ಒಳಗೊಂಡಿದೆ ಅಂತ. ನಮ್ಮ ದೇಶದಲ್ಲಿ ಸಿವಿಲ್ ಲಾ ಇದೆ, ಕ್ರಿಮಿನಲ್ ಲಾ ಇದೆ, ಇಂಡಸ್ಟ್ರಿಯಲ್ ಲಾ ಇದೆ, ಕಾನ್ಸ್ಟಿಟ್ಯೂಷನಲ್ ಲಾ ಇದೆ, ಎನ್ವೈರ್ಮೆಂಟಲ್ ಲಾ ಇದೆ, ಇಂಟರ್ನ್ಯಾಷನಲ್ ಲಾ ಇದೆ, ಹಾಗೆ ಬಿಸ್ನೆಸ್ ಲಾ ಕೂಡ ಇದೆ. ಸೊ ನಮ್ಮ ಸಿಲೆಬಸ್ಸಲ್ಲಿ ನಾವು ಮುಖ್ಯವಾಗಿ ಕಲಿತಾ ಇರೋದು ಬಿಸ್ನೆಸ್ ಲಾ ಅಂದ್ರೇನು, ಬಿಸ್ನೆಸ್ ಲಾದಲ್ಲಿ ಏನೇನು ಬರುತ್ತೆ, ಯಾವ ಕಾನೂನು ಇದರಲ್ಲಿದೆ ಅನ್ನೋದನ್ನು ನಾವು ಈ ಸಬ್ಜೆಕ್ಟ್ನಲ್ಲಿ, ಈ ಸಿಲೆಬಸ್ನಲ್ಲಿ ಕಲಿತೀವಿ. ಸರಿ, ಹಾಗಾದರೆ ಬಿಸ್ನೆಸ್ ಲಾ, ವಾಣಿಜ್ಯ ನ್ಯಾಯ ಅಂದರೆ ಏನು ಅಂತ ನೋಡೋಣ. ವಿದ್ಯಾರ್ಥಿಗಳೇ, ವ್ಯವಹಾರ ನಡೆಯುವಾಗ ಕೊಳ್ಳುವವರು ಮತ್ತು ಮಾರುವವರು ಬರ್ತಾರೆ. ದೆರ್ ವಿಲ್ ಬಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಡ್ಯೂರಿಂಗ್ ದಟ್ ಟೈಮ್ ದೆರ್ ಆರ್ ಸರ್ಟನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ದಟ್ ಅರೈಸ್. ಒಂದು ವಾಣಿಜ್ಯ ವ್ಯವಹಾರ ನಡೆದಾಗ ಕೊಳ್ಳುವವರು ಮತ್ತು ಮಾರುವವರ ನಡುವೆ ವಿವಿಧ ರೀತಿಯಂತಹ ಹಕ್ಕು ಮತ್ತು ಹೊಣೆಗಾರಿಕೆಗಳು ಉಂಟಾಗುತ್ತೆ. ಕೆಲವೊಂದು ಸಾರಿ ವ್ಯಾಪಾರ ವಾಣಿಜ್ಯ ವ್ಯವಹಾರದಲ್ಲಿ ಕೆಲವು ವ್ಯಾಜ್ಯಗಳು ಉಂಟಾಗುತ್ತೆ, ಜಗಳಗಳು ಉಂಟಾಗುತ್ತೆ. ಸೊ ಆಗ ಅದನ್ನು ಪರಿಹಾರ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ನ್ಯಾಯ ಬೇಕು ಅಲ್ವಾ. ಸೊ ಹಾಗಾಗಿ ಪ್ರತಿ ರಾಷ್ಟ್ರವೂ ಕೂಡ ವಾಣಿಜ್ಯ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂಥ ನ್ಯಾಯವನ್ನು ರೂಪಿಸುತ್ತೆ. ಇದನ್ನು ನಾವು ಬಿಸ್ನೆಸ್ ಲಾ ಅಂತ ಕರಿತೇವೆ. ಸೊ ಬಿಸ್ನೆಸ್ ಲಾ ಅಂದ್ರೇನು? ಇಟ್ ಈಸ್ ಅ ಲಾ ವಿಚ್ ಗವರ್ನ್ಸ್ ಆ್ಯಂಡ್ ರೆಗ್ಯುಲೇಟ್ಸ್ ಬಿಸ್ನೆಸ್, ಟ್ರೇಡ್, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ವಾಣಿಜ್ಯ, ವ್ಯಾಪಾರ, ಕೈಗಾರಿಕೆ ವ್ಯವಹಾರಗಳನ್ನು ನಿಯಂತ್ರಣ ಮಾಡುವಂಥ ಒಂದು ಕಾನೂನು ಏನಿದೆ ಅದನ್ನು ನಾವು ವಾಣಿಜ್ಯ ನ್ಯಾಯ ಅಂತ ಕರಿತೇವೆ. ಸೊ ವಾಣಿಜ್ಯ ನ್ಯಾಯ ಯಾವುದನ್ನು ನೋಡಿಕೊಳ್ಳುತ್ತೆ? ವ್ಯಾಪಾರಿಗಳ ನಡುವೆ ವಾಣಿಜ್ಯ ವ್ಯವಹಾರದಲ್ಲಿ ಉಂಟಾಗುವಂಥ ಹಕ್ಕು ಮತ್ತು ಹೊಣೆಗಾರಿಕೆಗಳಿಗೆ ಸಂಬಂಧಪಟ್ಟಾಗೆ ಇದು ಕಾನೂನನ್ನು ತಿಳಿಸುತ್ತೆ. So it deals with the rights and obligations that arise between business persons due to trade and commerce. ಉದಾಹರಣೆಗೆ, ನೀವು ಒಂದು ಉತ್ಪನ್ನಕ್ಕೆ, ಒಂದು ಸರಕಿಗೆ ನೀವು ಆರ್ಡರನ್ನು ಕೊಡ್ತೀರಾ ಸೆಲ್ಲರಿಗೆ. ಆಗ ಸೆಲ್ಲರ್ ಮತ್ತು ನಿಮ್ಮ ನಡುವೆ ಒಂದು ಒಪ್ಪಂದ ಏರ್ಪಡುತ್ತೆ. ಆ ಒಪ್ಪಂದದ ಪ್ರಕಾರ ಸೆಲ್ಲರ್ ನಿಗದಿಪಡಿಸಿದಂತಹ ಬೆಲೆಯಲ್ಲಿ ನಿಮಗೆ ಉತ್ಪನ್ನವನ್ನು ನಿಗದಿಪಡಿಸಿದ ದಿನಾಂಕದಂದು ಮಾರಾಟ ಮಾಡಬೇಕು. ಅವನು ಒಪ್ಪಂದನ ಮುರಿದ್ರೆ, ಅದರ ಪ್ರಕಾರ ಒಪ್ಪಂದವನ್ನು ಮಾಡದೇ ಇದ್ದಾಗ ನಿಮ್ಮ ಮತ್ತು ಮಾರುವವನ ನಡುವೆ ವ್ಯಾಜ್ಯ ಉಂಟಾಗುತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ಪರಿಹಾರ ಮಾಡೋದು ಹೇಗೆ ಅನ್ನೋದನ್ನು ವಾಣಿಜ್ಯ ನ್ಯಾಯ ತಿಳಿಸುತ್ತೆ. ಇದು ಒಂದು ಉದಾಹರಣೆ ಅಷ್ಟೇ. ಈ ರೀತಿ ವ್ಯಾಪಾರ ವ್ಯವಹಾರಗಳಲ್ಲಿ ಬೇರೆ ಬೇರೆಯಾದಂತಹ ವ್ಯವಹಾರಗಳು ನಡೆಯುತ್ತೆ, ಬೇರೆ ಬೇರೆಯಾದಂಥ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ. ಸೊ ಅವುಗಳಿಗೆ ಸಂಬಂಧಪಟ್ಟ ಹಾಗೆಲ್ಲ ಒಂದು ನ್ಯಾಯವನ್ನು ಈ ಬಿಸ್ನೆಸ್ ಲಾ ಹೇಳುತ್ತೆ. ಅಂದರೆ ಏನಾದರೂ ವ್ಯಾಜ್ಯಗಳಾದರೆ ಅದಕ್ಕೆ ಸಂಬಂಧಪಟ್ಟ ಕಾನೂನು ವ್ಯಾಪಾರಗಳಿಗೆ ಸಂಬಂಧಪಟ್ಟಿದ್ದನ್ನು ಈ ಬಿಸ್ನೆಸ್ ಲಾ ತಿಳಿಸುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಾಟ್ ಈಸ್ ಬಿಸ್ನೆಸ್ ಲಾ? ಬಿಸ್ನೆಸ್ ಲಾ ಇಸ್ ದ ಲಾ ದಟ್ ಈಸ್ ರಿಲೇಟೆಡ್ ಟು ದಿ ಟ್ರೇಡ್, ಬಿಸ್ನೆಸ್, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಆ್ಯಂಡ್ ಇಟ್ ಡೀಲ್ಸ್ ವಿತ್ ದಿ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ದಟ್ ಅರೈಸ್ ಇನ್ ದ ಬಿಸ್ನೆಸ್ ಡ್ಯೂ ಟು ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಿಟ್ವೀನ್ ದಿ ಪೀಪಲ್. ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ ವ್ಯವಹಾರಗಳನ್ನು ನಿಯಂತ್ರಿಸುತ್ತೆ. ವ್ಯಾಪಾರಿಗಳ ನಡುವೆ ವಾಣಿಜ್ಯ ವ್ಯವಹಾರ ಮಾಡುವಾಗ ಉಂಟಾಗುವಂಥ ಹಕ್ಕು ಮತ್ತು ಹೊಣೆಗಾರಿಕೆ ಮತ್ತು ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಮಾಡೋದು ಹೇಗೆ ಅನ್ನುವ ಕಾನೂನನ್ನು ಇದು ಸೂಚಿಸುತ್ತೆ.
ಒಟ್ಟಿನಲ್ಲಿ ಒಂದು ವ್ಯವಹಾರ ಸರಿಯಾದ ರೀತಿಯಲ್ಲಿ ನಡೆಯುವಂತೆ ಒಂದು ದೇಶದಲ್ಲಿ ನೋಡ್ಕೊಳ್ಳೋದಕ್ಕೆ ಈ ಕಾನೂನು ನಮಗೆ ಬೇಕು. ನೆಕ್ಸ್ಟ್ ನಾವು ಸ್ಕೋಪ್ ಆಫ್ ಬಿಸ್ನೆಸ್ ಲಾ ನೋಡೋಣ. ಅಂದರೆ ವ್ಯವಹಾರ ನ್ಯಾಯ ಅಂದರೆ ಏನೇನು ಬರುತ್ತೆ. ಸೊ ವಾಟ್ ಆರ್ ದಿ ಸ್ಕೋಪ್. ಸೊ ಯಾವ ಯಾವ ಏರಿಯಾವನ್ನು ಇದು ಇನ್ಕ್ಲೂಡ್ ಆಗಿದೆ ಅಂತ, ಅಂದರೆ ಯಾವುದಕ್ಕೆಲ್ಲ ಸಂಬಂಧಪಟ್ಟಿದೆ ಬಿಸ್ನೆಸ್ ಲಾ ಅನ್ನೋದು. ಇಟ್ ಕವರ್ಸ್ ಆಲ್ ಆ್ಯಕ್ಟಿವಿಟೀಸ್ ದಟ್ ಕಮ್ ಅಂಡರ್ ಬಿಸ್ನೆಸ್. ವ್ಯವಹಾರದಲ್ಲಿ ಏನೇನು ಚಟುವಟಿಕೆಗಳು ಬರುತ್ತೋ ಅದೆಲ್ಲವೂ ವ್ಯವಹಾರ ನ್ಯಾಯದ ವ್ಯಾಪ್ತಿಯಲ್ಲಿ ಬರುತ್ತೆ. ಉದಾಹರಣೆಗೆ ಸೇಲ್ ಆ್ಯಂಡ್ ಪರ್ಚೇಸ್ ಕಾಂಟ್ರಾಕ್ಟ್, ಕೊಳ್ಳುವ ಮತ್ತು ಮಾರುವ ಒಪ್ಪಂದಗಳು, ಪಾರ್ಟ್ನರ್ಶಿಪ್ ಪಾಲುದಾರಿಕೆ, ಕಂಪನಿ ವ್ಯವಹಾರಗಳು, ಬ್ಯಾಂಕಿಂಗ್ ವ್ಯವಹಾರಗಳು, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಆಮದು ಮತ್ತು ರಫ್ತು ವ್ಯವಹಾರ, ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ವ್ಯವಹಾರಗಳು, ಇನ್ಶೂರೆನ್ಸ್ ವಿಮೆ, ಏಜೆನ್ಸಿ ಬಿಸ್ನೆಸ್ ಅಂದರೆ ಕಾರ್ಯಭಾರದ ವ್ಯವಹಾರಗಳು. ಅದಲ್ಲದೆ ಇತ್ತೀಚೆಗೆ ಕೈಗಾರಿಕೆಗಳು, ಪರಿಸರ, ಗ್ರಾಹಕ ಸಂರಕ್ಷಣೆ ಕಾಯ್ದೆ, ಅಂತಾರಾಷ್ಟ್ರೀಯ ವಿನಿಮಯ ಕಾನೂನು ಅಂದರೆ ಇಂಡಸ್ಟ್ರೀಸ್, ಎನ್ವೈರನ್ಮೆಂಟಲ್ ಲಾ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾ, ಫಾರಿನ್ ಎಕ್ಸ್ಚೇಂಜ್ ಲಾ ಕೂಡ ಇದರೊಳಗಡೆ ಸೇರಿಕೊಂಡಿದೆ. ಸೊ ಒನ್ ಬೈ ಒನ್ ಇದನ್ನು ನಾನು ಹೇಳ್ಕೊಂಡು ಬರೋದಾದರೆ ವ್ಯವಹಾರ ನ್ಯಾಯದಲ್ಲಿ ಏನೇನು ಬರುತ್ತೆ ಅಂತ. ಒಂದು ಭಾರತೀಯ ಒಪ್ಪಂದ ಕಾನೂನು. ನಾವು ಈ ಸಿಲೆಬಸಲ್ಲಿ ಮುಖ್ಯವಾಗಿ ಇದನ್ನೇ ಕಲಿತೀವಿ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಆಫ್ 1872 ಭಾರತೀಯ ಒಪ್ಪಂದ ಕಾನೂನು. ಅಂದರೆ ವ್ಯವಹಾರಗಳಲ್ಲಿ ನಡೆಯುವಂಥ ವಾಗ್ದಾನ, ಒಪ್ಪಿಗೆ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ವ್ಯಾಜ್ಯಗಳು ಉಂಟಾದಾಗ, ಉದಾಹರಣೆಗೆ ನಷ್ಟ ಭರ್ತಿ ಮಾಡೋದು, ಒಪ್ಪಂದದಲ್ಲಿ ಒಬ್ಬ ವ್ಯಕ್ತಿ ಒಪ್ಪಂದವನ್ನು ನೆರವೇರಿಕೆ ಮಾಡದಿದ್ದರೆ ಅದರ ನಷ್ಟ ಪರಿಹಾರ ಹೇಗೆ ಮಾಡೋದು, ಜಾಮೀನುದಾರಿಕೆ, ಗಿರವಿ, ಕಾರ್ಯಭಾರತ ಒಪ್ಪಂದ, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಾಗಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಆಫ್ 1872 ಇದೆ. ಅಂದರೆ ಭಾರತೀಯ ಒಪ್ಪಂದ ಕಾನೂನು 1872 ಇದ್ರ ಕೆಳಗಡೆ ಬರುತ್ತೆ. ಇನ್ನೊಂದು ಸರಕು ವಿಕ್ರಯ ಕಾಯ್ದೆ ಬರುತ್ತೆ. ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ 1930 ಅಂತ ನೀವು ಕೇಳಿರಬಹುದು. ಇಲ್ಲಿ ಮಾರಾಟದ ಒಪ್ಪಂದಕ್ಕೆ ಸಂಬಂಧಪಟ್ಟ ಷರತ್ತುಗಳು, ಭರವಸೆಗಳು, ಹಾಗೆ ಒಂದು ಸರಕಿನ ಒಡೆತನದ ವರ್ಗಾವಣೆ, ಸರಕು ವಿಕ್ರಯದ ಒಪ್ಪಂದದ ನೆರವೇರಿಕೆ, ಹಾಗೆ ಮಾರಾಟಗಾರರ ಮತ್ತು ಗ್ರಾಹಕರ ಹಕ್ಕು ಬಾಧ್ಯತೆಗಳು ಇದರ ಕೆಳಗಡೆ ಬರುತ್ತೆ. ಸೊ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಅಗ್ರಿಮೆಂಟ್ ಬಿಟ್ವೀನ್ ದ ಬಯರ್ ಆ್ಯಂಡ್ ದ ಸೆಲ್ಲರ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆ್ಯಂಡ್ ರೈಟ್ಸ್ ಆಫ್ ದಿ ಕನ್ಸ್ಯೂಮರ್ಸ್, ಅದೆಲ್ಲವೂ ಕೂಡ ಸರಕು ವಿಕ್ರಯ ಕಾಯ್ದೆ ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ 1930 ಬಿಸ್ನೆಸ್ ಲಾ ಕೆಳಗಡೆ ಬರುತ್ತೆ. ಇನ್ನೊಂದು ಪಾಲುದಾರಿಕೆ ಕಾನೂನು 1932. ನಿಮಗೆ ಗೊತ್ತು, ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಲುದಾರಿಕೆ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಪಾಲುದಾರಿಕೆ ರಚನೆ ಹೇಗೆ, ಯಾರು ಪಾಲುಗಾರರಾಗಬಹುದು, ಅದರ ನೋಂದಣಿ ಎಲ್ಲದಕ್ಕೂ ಸಂಬಂಧಪಟ್ಟಂಥ ನೀತಿ ಮತ್ತು ನಿಯಮಗಳು ಕೂಡ ಬಿಸ್ನೆಸ್ ಲಾದ ಕೆಳಗಡೆ ಬರುತ್ತೆ. ಹಾಗೆ ಇನ್ನೊಂದು ಸ್ವಾಮಿತ್ವ ವರ್ಗಾವಣೆ ಪತ್ರಗಳ ಕಾಯ್ದೆ 1881, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881. ನೀವು ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್, ಚೆಕ್ ಎಲ್ಲ ಗೊತ್ತಲ್ವ ನಿಮಗೆ, ಇದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳು ಇದ್ರ ಕೆಳಗಡೆ ಬರುತ್ತೆ. ಇನ್ನೊಂದು ಕಂಪನಿ ಕಾಯ್ದೆ, ಮೊದಲು 1956 ಇತ್ತು, ಈಗ 2013 ಇದೆ. ಸೊ ಇದು ಕಂಪನಿಗೆ ಸಂಬಂಧಪಟ್ಟ ಕಾನೂನಾಗಿದ್ದು ಕಂಪನಿಗಳ ವ್ಯವಹಾರಗಳನ್ನು ಇದು ನಿಯಂತ್ರಣ ಮಾಡುತ್ತೆ. ಸೆಬಿಯ ನಿಯಂತ್ರಣಕ್ಕೆ ಇದು ಒಳಪಟ್ಟಿದೆ ಕೂಡ. ಸೊ ಕಂಪನಿ ಕಾಯ್ದೆ ಏನಿದೆ ಅದು ಕೂಡ ವ್ಯವಹಾರ ನ್ಯಾಯದ ಕೆಳಗಡೆ ಬರುತ್ತೆ. ಇನ್ನೊಂದು ವಿಮಾ ಕಾಯ್ದೆ 1934, ಇನ್ಶೂರೆನ್ಸ್ ಆ್ಯಕ್ಟ್ 1934. ಸೊ ವ್ಯವಹಾರವನ್ನು ಮಾಡಿದಾಗ ಎಷ್ಟೊಂದು ಅನಿಶ್ಚಿತತೆ ಉಂಟಾಗುತ್ತೆ, ಅದರಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ವಿಮೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಅದು ಜೀವ ವಿಮೆ ಇರ್ಬೋದು, ಅಗ್ನಿ ವಿಮೆ ಇರ್ಬೋದು, ಕಡಲ ವಿಮೆ ಇರ್ಬೋದು, ಕರೆಕ್ಟ್, ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಫೈರ್ ಇನ್ಶೂರೆನ್ಸ್ ಇರ್ಬೋದು, ಮೆರೈನ್ ಇನ್ಶೂರೆನ್ಸ್, ಇದಕ್ಕೆಲ್ಲ ಸಂಬಂಧಪಟ್ಟಾಗ ಒಪ್ಪಂದಗಳಾಗುತ್ತೆ. ಅದನ್ನು ಸೆಟಲ್ಮೆಂಟ್ ಮಾಡೋದಿದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಏನು ಕಾನೂನು ಅನ್ನೋದನ್ನು ವಿಮಾ ಕಾಯ್ದೆ ಹೇಳುತ್ತೆ. ಇದು ಕೂಡ ಬಿಸ್ನೆಸ್ ಲಾದ ಕೆಳಗಡೆ ಬರುತ್ತೆ. ಇನ್ನೊಂದು ಸನದು ಕಾಯ್ದೆ 1970, ಪೇಟೆಂಟ್ ಆ್ಯಕ್ಟ್. ನೀವೇನಾದರೂ ಹೊಸ ವಸ್ತುವನ್ನು ಸಂಶೋಧನೆ ಮಾಡಿದ್ರೆ ಅದರ ಹಕ್ಕಿಗಾಗಿ ನೀವು ಪೇಟೆಂಟನ್ನು ತಗೊಳ್ಬೇಕಾಗುತ್ತೆ. ಸೊ ಸಂಶೋಧನೆ ಮಾಡಿದವನಿಗೆ ಸಂಬಂಧಪಟ್ಟ ಹಕ್ಕುಗಳು, ಸನದನ್ನು ಹೇಗೆ ಪಡೆದುಕೊಳ್ಳೋದು ಪೇಟೆಂಟನ್ನು ಅನ್ನೋದು ಇದರಲ್ಲಿ ಬರುತ್ತೆ. ಸೊ ಇಟ್ ಈಸ್ ರಿಲೇಟೆಡ್ ಟು ದ ಪೇಟೆಂಟ್. ಇಫ್ ಯು ಹ್ಯಾವ್ ಇನ್ವೆಂಟೆಡ್ ಸಮಥಿಂಗ್, you have to get the rights through patent, registering through patent, related to the Patent Act. Whatever the rules and regulations are there, even that comes under the business law. ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್, ಸರಕು ಸಾಗಾಣಿಕೆ ಕಾಯ್ದೆಗಳು. ಸರಕುಗಳನ್ನು ಭೂಮಾರ್ಗವಾಗಿ, ಜಲಮಾರ್ಗವಾಗಿ, ವಾಯುಮಾರ್ಗವಾಗಿ ಸಾಗಾಣಿಕೆ ಮಾಡಲಾಗುತ್ತೆ. ಆವಾಗ ಬೇರೆ ಬೇರೆ ಒಂದೊಂದು ಮಾರ್ಗಕ್ಕೆ ಒಂದೊಂದು ಕಾನೂನು ಇರುತ್ತೆ. ರೈಲ್ವೆ ಕಾಯ್ದೆ ಇರ್ಬೋದು,
ಸಮುದ್ರ ಮಾರ್ಗದ ಸರಕು ಸಾಗಣೆ ಕಾಯ್ದೆ ಇರ್ಬೋದು, ಮರ್ಚೆಂಟ್ ಶಿಪ್ಪಿಂಗ್ ಕಾಯ್ದೆ ಇರ್ಬೋದು, ಇವೆಲ್ಲಕ್ಕೆ ಸಂಬಂಧಪಟ್ಟಾಗ ಏನು ಕಾನೂನುಗಳಿದೆ ಅದು ಕೂಡ ಬಿಸ್ನೆಸ್ ಲಾದ ಕೆಳಗಡೆ ಬರುತ್ತೆ. ಇನ್ನೊಂದು ಗ್ರಾಹಕರ ಸಂರಕ್ಷಣೆ ಕಾಯ್ದೆ 1986, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. ನೋಡಿ, ಗ್ರಾಹಕರೇ ಕಿಂಗ್, ರಾಜ ಅಂತ ಹೇಳ್ತಾರೆ. ಹಾಗಾಗಿ ನೀವು ಅನುಭೋಗಿಗಳು ಉತ್ಪನ್ನಗಳನ್ನು ಖರೀದಿ ಮಾಡಿದಾಗ ಅದರಲ್ಲಿ ಏನಾದರೂ ಅಡಲ್ಟ್ರೇಷನ್ ಆಗಿದ್ದರೆ, ಅಶುದ್ಧ ವಸ್ತುಗಳನ್ನು ನಿಮಗೆ ಕೊಟ್ಟರೆ, ಅದರಿಂದ ನಿಮಗೇನಾದರೂ ತೊಂದರೆ ಆದರೆ, ಅನುಚಿತ ವ್ಯಾಪಾರದಿಂದಾಗಿ ಗ್ರಾಹಕರಿಗೆ ತೊಂದರೆ ಆದಾಗ ಜಿಲ್ಲಾ ಮಟ್ಟದ ಗ್ರಾಹಕರ ವೇದಿಕೆ ಇದೆ, ರಾಜ್ಯ ಮಟ್ಟದ ಗ್ರಾಹಕ ಮಂಡಳಿ ಇದೆ, ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದೆ. ಅಲ್ಲಿ ಪರಿಹಾರವನ್ನು ಗ್ರಾಹಕರು ಪಡೆದುಕೊಳ್ಬೋದು. ಅದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೆಳಗಡೆ 1986 ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಏನು ವ್ಯಾಜ್ಯವನ್ನು ಪರಿಹಾರ ಮಾಡೋದೇನಿದೆ ಅದು ಬಿಸ್ನೆಸ್ ಲಾದ ಕೆಳಗಡೆ ಬರುತ್ತೆ. ಹಾಗೆಯೇ ವ್ಯಾಪಾರ ಮತ್ತು ಸರಕು ಮಾರಾಟ ಚಿಹ್ನೆ ಕಾಯ್ದೆ, ಟ್ರೇಡ್ ಆ್ಯಂಡ್ ಮರ್ಕಂಟೈಸ್ ಮಾರ್ಕ್ಸ್, ಅಂದರೆ ನೀವು ಒಂದು ವ್ಯವಹಾರವನ್ನು ಮಾಡುವಾಗ ನಿಮ್ಮ ಉತ್ಪನ್ನಗಳಿಗೆ ಒಂದು ಚಿಹ್ನೆಯನ್ನು ಇಟ್ಕೊಳ್ಬೋದು, ನಿಮ್ಮ ವ್ಯಾಪಾರಕ್ಕೆ ಒಂದು ಚಿಹ್ನೆಯನ್ನು ಇಟ್ಕೊಳ್ಬೋದು. ಅದನ್ನು ರಿಜಿಸ್ಟರ್ ಮಾಡ್ಕೊಳ್ತೀರಾ, ಅದನ್ನು ಬೇರೆಯವರು ನಕಲು ಮಾಡುವಾಗಿಲ್ಲ. ಸೊ ವಾಟ್ ಎವರ್ ದ ಟ್ರೇಡ್ ಆ್ಯಂಡ್ ಮರ್ಕಂಟೈಸ್ ಮಾರ್ಕ್ ಯು ಹ್ಯಾವ್ ರಿಜಿಸ್ಟರ್ಡ್ ದಟ್ ಕೆನಾಟ್ ಬಿ ಕಾಪಿಡ್ ಬೈ ಅದರ್ಸ್. ಅಂದರೆ ಯಾರು ಟ್ರೇಡ್ ಮಾರ್ಕನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಕೆಲವು ಹಕ್ಕುಗಳು ಬರುತ್ತೆ, ರೈಟ್ಸ್ಗಳು ಬರುತ್ತೆ. ಬೇರೆಯವರು ಏನಾದರೂ ಅದನ್ನು ಕದ್ದರೆ ಆ ಚಿಹ್ನೆಯನ್ನು, ನಿಮಗಾಗುವಂಥ ನಷ್ಟವನ್ನು ನೀವು ಈ ಕಾನೂನಿನ ಕೆಳಗಡೆ ತುಂಬಿಕೊಳ್ಬಹುದು. ಆವಾಗೇನಾದರೂ ವ್ಯಾಜ್ಯ ಆದಾಗ ಈ ಕಾನೂನನ್ನು ಬಳಸ್ಕೊಂಡು ಬಿಸ್ನೆಸ್ ಲಾದಲ್ಲಿ ತೀರ್ಮಾನವನ್ನು ಕೊಡಲಾಗುತ್ತೆ. ಹಾಗೆ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಇದೆ, ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್ ಇದೆ, ಪರಿಸರ ಸಂರಕ್ಷಣಾ ಕಾಯ್ದೆ ಇದೆ, ಸೆಬಿ ಕಾಯ್ದೆ ಇದೆ, ಬಂಡವಾಳ ಪತ್ರ ಒಪ್ಪಂದ ಕಾಯ್ದೆ ಇದೆ, ಪೈಪೋಟಿ ಕಾಯ್ದೆ, ಕಾಂಪಿಟೇಷನ್ ಆ್ಯಕ್ಟ್ ಇದೆ. ರೋಗಗ್ರಸ್ತ ಕಂಪನಿಗಳಿಗೆ, ಕೈಗಾರಿಕೆಗಳಿಗೆ ಸಂಬಂಧಪಟ್ಟಾಗೆ ಕೂಡ ಕಾನೂನಿದೆ. ಒಟ್ಟಿನಲ್ಲಿ ಈ ಸ್ಕೋಪ್ ಆಫ್ ಬಿಸ್ನೆಸ್ ಲಾ ಏನು ಟಾಪಿಕ್ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ, ಇದು ನಿಮಗೆ ಬಿಸ್ನೆಸ್ ಲಾ ಕೆಳಗಡೆ ಏನು ಬರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಇಂಪಾರ್ಟೆಂಟ್. ಅಂದರೆ ನೀವು ತಿಳ್ಕೊಳ್ಳಿ, ಬಿಸ್ನೆಸ್ ಲಾದ ಕೆಳಗಡೆ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಾಗೆ ಕಂಪೆನಿ, ಪಾರ್ಟ್ನರ್ಶಿಪ್, ಸರಕುಗಳನ್ನು ಕೊಳ್ಳೋದು, ಮಾರೋದು, ರಫ್ತು, ಆಮದು, ಇನ್ಶೂರೆನ್ಸು, ಏಜೆನ್ಸಿ, ಟ್ರಾನ್ಸ್ಪೋರ್ಟೇಷನ್, ಪರಿಸರ, ಗ್ರಾಹಕ ಸಂರಕ್ಷಣೆ, ವಿದೇಶಿ ವಿನಿಮಯ, ಎಲ್ಲದಕ್ಕೂ ಸಂಬಂಧಪಟ್ಟಂಥ ಚಟುವಟಿಕೆಗಳು ಮತ್ತು ಕಾನೂನುಗಳು ಇದರೊಳಗಡೆ ಅಡಕಾಗಿದೆ. ಅಂದರೆ ಬಿಸ್ನೆಸ್ ಲಾ ಇಸ್ ವೆರಿ ವ್ಯಾಸ್ಟ್, ತುಂಬ ದೊಡ್ಡ ಸಬ್ಜೆಕ್ಟು. ಇದರ ಕೆಳಗಡೆ ಎಷ್ಟೊಂದು ಕಾನೂನುಗಳು ಬರುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ನೋಡೋಣ. ಈಗ ನಾವು ಬಿಸ್ನೆಸ್ ಲಾ ಎಲ್ಲಿಂದ ಬಂತು ಅಂತ ನೋಡೋಣ. ವಾಟ್ ಆರ್ ದ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ? ಈ ವಾಣಿಜ್ಯ ನ್ಯಾಯವನ್ನು ಏನು ಮಾಡಿದ್ದಾರೆ, ಫಾರ್ಮ್ ಮಾಡಿದ್ದಾರೆ, ಅದನ್ನು ಫಾರ್ಮ್ ಮಾಡೋದಕ್ಕೆ ಎಲ್ಲಿಂದ ಇನ್ಫಾರ್ಮೇಷನನ್ನು ತೊಗೊಂಡು ಮಾಡಿದ್ದಾರೆ ಅಂತ. ಓಕೆನಾ? ಸೊ ಇಂಡಿಯನ್ ಬಿಸ್ನೆಸ್ ಲಾನ ನಾವು ಸ್ಟಡಿ ಮಾಡಿದಾಗ ನಮಗೆ ಒಂದು ವಿಚಾರ ತಿಳಿದು ಬರುತ್ತೆ. ಅದೇನಂತ ಹೇಳಿದ್ರೆ, ನಾವು ಇಂಗ್ಲೀಷ್ ಲಾದಿಂದ ಇನ್ಫಾರ್ಮೇಷನ್ನ ತೊಗೊಂಡು ಬಿಸ್ನೆಸ್ ಲಾವನ್ನು ಮಾಡಿದ್ದೀವಿ. ಸೊ ಇಂಡಿಯನ್ ಬಿಸ್ನೆಸ್ ಲಾ ಇಸ್ ಬೇಸಿಕಲಿ ಫಾರ್ಮ್ಡ್ ಬೈ ಆಲ್ಟರಿಂಗ್ ಇಂಗ್ಲೀಷ್ ಮರ್ಕೆಂಟೈಲ್ ಲಾ ಟು ಸೂಟ್ ದ ಇಂಡಿಯನ್ ಬಿಸ್ನೆಸ್ ಎನ್ವೈರನ್ಮೆಂಟ್. ಭಾರತದ ವ್ಯವಹಾರಕ್ಕೆ ಅನುಗುಣವಾಗಿ ಇಂಗ್ಲೀಷ್ ಮರ್ಕೆಂಟೈಲ್ ಲಾ, ಆಂಗ್ಲ ವಾಣಿಜ್ಯ ಕಾನೂನನ್ನು ತಗೊಂಡು ಮಾರ್ಪಾಡು ಮಾಡಿಕೊಂಡು ನಾವು ಇಂಡಿಯನ್ ಬಿಸ್ನೆಸ್ ಲಾ ಅಂತ ಮಾಡ್ಕೊಂಡಿದ್ದೀವಿ. ಅದು ಒಂದು ಮೂಲ. ಹಾಗೆ ಬೇರೆ ಬೇರೆ ಮೂಲದಿಂದ ನಾವು ಇಂಡಿಯನ್ ಬಿಸ್ನೆಸ್ ಲಾ ಅನ್ನು ಮಾಡಿದ್ದೀವಿ. ಈಗ ತಾನೇ ನಾನು ಹೇಳಿದೆ ಅಲ್ವಾ, ಇಂಡಿಯನ್ ಬಿಸ್ನೆಸ್ ಲಾದಲ್ಲಿ ಏನೇನು ಬರುತ್ತೆ ಅಂತ. ಪಾರ್ಟ್ನರ್ಶಿಪ್ ಬರುತ್ತೆ, ಕಂಪ್ನಿ ಆ್ಯಕ್ಟ್ ಬರುತ್ತೆ, ವಿಮೆ ಬರುತ್ತೆ, ಬ್ಯಾಂಕಿಂಗ್ ಆ್ಯಕ್ಟ್ ಬರುತ್ತೆ, ಪರಿಸರ ಸಂರಕ್ಷಣೆ ಕಾನೂನು ಬರುತ್ತೆ. ಈ ಎಲ್ಲ ಕಾನೂನು ಏನು ಬಿಸ್ನೆಸ್ ಲಾದ ಕೆಳಗಡೆ ಇದೆ, ಅದನ್ನು ಸ್ಥಾಪನೆ ಮಾಡುವಾಗ, ಅದನ್ನು ರೂಪಿಸುವಾಗ ಯಾವ ಯಾವ ಮೂಲಗಳಿಂದ ಮಾಹಿತಿಗಳನ್ನು ತೊಗೊಂಡು ಮಾಡಿದ್ದಾರೆ ಅನ್ನೋದನ್ನು ನಾವೀಗ ಕಲಿತೀವಿ. ಸೊ ಇಂಡಿಯನ್ ಬಿಸ್ನೆಸ್ ಲಾ ಹ್ಯಾಸ್ ಟೇಕನ್ ಇನ್ಫಾರ್ಮೇಷನ್ ಆ್ಯಂಡ್ ಲಾ ಫ್ರಮ್ ವೇರಿಯಸ್ ಸೋರ್ಸಸ್. ಸೊ ವಾಟ್ ಆರ್ ದೋಸ್ ಸೋರ್ಸಸ್ ಅಂತ ನಾವು ನೋಡೋಣ. ಫಸ್ಟ್, ಇಂಗ್ಲೀಷ್ ಮರ್ಕೆಂಟೈಲ್ ಲಾ, ಆಂಗ್ಲ ವಾಣಿಜ್ಯ ಕಾನೂನು. ಈಗ ತಾನೇ ನಾನು ಹೇಳಿದೆ, ಭಾರತೀಯ ವ್ಯವಹಾರ ನ್ಯಾಯ ಏನಿದೆ ಅದು ಆಂಗ್ಲ ವ್ಯವಹಾರ ನ್ಯಾಯವನ್ನು ಅವಲಂಬಿಸಿದೆ. ಸೊ ಭಾರತದ ವ್ಯವಹಾರ ನ್ಯಾಯವನ್ನು ನಾವು ನೋಡಿದ್ರೆ ಇದರಲ್ಲಿ ಸಾಕಷ್ಟು ಅಂಶಗಳನ್ನು ನಾವು ಬ್ರಿಟಿಷರ್ಸಿಂದ ತೊಗೊಂಡಿದ್ದೀವಿ. ನಮ್ಮ ರಾಷ್ಟ್ರದ ಸ್ಥಿತಿಗತಿಗೆ ಅದನ್ನು ಮಾರ್ಪಾಡು ಮಾಡ್ಕೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರೋದು, ಈ ಇಂಗ್ಲೀಷ್ ಲಾ ಏನು ಮಾಡಿದಾರಲ್ಲ, ಆಂಗ್ಲ ವಾಣಿಜ್ಯ ಕಾನೂನಿಂದ ನಾವು ತೊಗೊಂಡಿದ್ದೀವಿ, ಅವರು ಹೇಗೆ ಫಾರ್ಮ್ ಮಾಡಿದ್ರು? ವಾಟ್ ಆರ್ ದ ಸೋರ್ಸಸ್ ಆಫ್ ಇಂಗ್ಲೀಷ್ ಮರ್ಕೆಂಟೈಲ್ ಲಾ, ಆಂಗ್ಲ ವಾಣಿಜ್ಯ ಕಾನೂನಿನ ಮೂಲ ಯಾವುದು ಅಂತ ಅದನ್ನು ನೋಡೋದಾದರೆ, ಫಸ್ಟ್ ಒನ್ ಲಾ ಆಫ್ ಮರ್ಚೆಂಟ್ಸ್, ವರ್ತಕರ ನ್ಯಾಯ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ವರ್ತಕರ ನ್ಯಾಯ ಅಂತ ಹೇಳಿದ್ರೆ, ಬ್ರಿಟಿಷರ್ಸ್ ಅವರ ವರ್ತಕರು ಕಾಲದಿಂದ ಕಾಲಕ್ಕೆ ಯಾವ ಸಂಪ್ರದಾಯ ಮತ್ತು ರೂಢಿಗಳನ್ನು ತಮ್ಮ ವ್ಯವಹಾರದಲ್ಲಿ ಅಳವಡಿಸ್ಕೊಳ್ತಾ ಇದ್ರೋ, ಉದಾಹರಣೆಗೆ ಕೊಳ್ಳುವವರ ಮತ್ತು ಮಾರುವವರ ನಡುವೆ ವ್ಯಾಜ್ಯ ಉಂಟಾದಾಗ ಆ ವರ್ತಕರೇ ತಮ್ಮದೇ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡ್ಕೊಳ್ತಾರೆ.
ಸೊ ಆ ಪರಿಹಾರ ಮಾಡೋದಕ್ಕೆ ಯಾವ ನ್ಯಾಯವನ್ನು ಬಳಸಿದ್ರೋ ಅದನ್ನು ಮರ್ಚೆಂಟ್ ಲಾ ಅಂತ ಕರೀತಾರೆ. ಸೊ ಬ್ರಿಟಿಷರ್ಸ್ ಅವರ ಮರ್ಕೆಂಟೈಲ್ ಲಾ ಮಾಡುವಾಗ ಅಲ್ಲಿನ ವರ್ತಕರು ಬಹಳಷ್ಟು ವರ್ಷಗಳಿಂದ ಏನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ರೋ ಅದನ್ನೇ ಒಂದು ನ್ಯಾಯವನ್ನಾಗಿ ಮರ್ಚೆಂಟ್ ಲಾ ಆಗಿ ಮಾಡಿದ್ರು. ಸೊ 14 ಮತ್ತು 15ನೇ ಶತಮಾನದಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ನ್ಯಾಯಪೀಠಗಳಿತ್ತು. ವರ್ತಕರು ತಮ್ಮದೇ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡ್ಕೊಳ್ತಾ ಇದ್ರು. 17ನೇ ಶತಮಾನದ ನಂತರ ಇದನ್ನು ಸಂಪ್ರದಾಯ ನ್ಯಾಯದಲ್ಲಿ ವಿಲೀನಗೊಳಿಸಲಾಯಿತು. ಸೊ ಇದು ಇಂಗ್ಲೀಷ್ ಲಾ ಮಾಡ್ಕೊಂಡಿರೋದು ಹೇಗೆ ಅಂತ. ಇನ್ನೊಂದು ಇಂಗ್ಲೆಂಡಿನ ಸಂಪ್ರದಾಯ ನ್ಯಾಯ, ದ ಕಾಮನ್ ಲಾ ಆಫ್ ಇಂಗ್ಲೆಂಡ್. ಸೊ ಇಂಗ್ಲೆಂಡಿನ ಸಮಾಜ ಅನೇಕ ಶತಮಾನಗಳಿಂದ ಅನುಸರಿಸಿಕೊಂಡು ಬಂದಿರುವಂತಹ ರೂಢಿಗಳನ್ನು, ಸಂಪ್ರದಾಯಗಳನ್ನು ಶಾಸನವನ್ನಾಗಿ ಮಾಡಲಾಯಿತು. ನ್ಯಾಯಾಲಯಗಳು ತೀರ್ಪನ್ನು ಕೊಡುವಾಗ ಹಿಂದಿನ ಕಾಲದಿಂದಲೂ ಏನು ರೂಢಿಯಲ್ಲಿತ್ತೋ ಅದನ್ನು ಗಣನೆಗೆ ತಗೊಂಡು ತೀರ್ಮಾನವನ್ನು ಕೊಡ್ತಾಯಿದ್ರು. ಆ ತೀರ್ಮಾನಗಳು ಶಾಸನಬದ್ಧ ಸ್ಥಾನವನ್ನು ಪಡೆದುಕೊಂಡು ಅದನ್ನು ಸಂಪ್ರದಾಯ ನ್ಯಾಯ ಅಂತ ಕರಿತೇವೆ. ಬರಹ ರೂಪದಲ್ಲಿ ಅದಿರೋದಿಲ್ಲ, ಆದರೆ ಕಾಲದಿಂದ ಕಾಲಕ್ಕೆ ಅದನ್ನು ಅಳವಡಿಸ್ಕೊಂಡು ಬರ್ತಾ ಇರ್ತಾರೆ. ಆ ಏನು ನೀತಿ ನಿಯಮಗಳಿದೆಯೋ ಅದನ್ನೇ ಲಿಖಿತ ರೂಪದಲ್ಲಿ ಮತ್ತೆ ಅವರು ಇಂಗ್ಲೀಷ್ ಮರ್ಕೆಂಟೈಲ್ ಲಾ ಅಂತ ಮಾಡಿದ್ರು. ಸೊ ವಾಟ್ ಎವರ್ the England society was following from centuries, the traditions and rules, that became the legislature and that became the common law of England. The same was taken to form the English mercantile law. ಇನ್ನೊಂದು ಲಾ ಆಫ್ ಈಕ್ವಿಟಿ, ಧರ್ಮದ ನ್ಯಾಯ. ಸೊ ಪ್ರಾಚೀನ ಕಾಲದಿಂದಲೂ ಒಂದು ಧರ್ಮ, ಒಂದು ನ್ಯಾಯ ಅಂತ ಧರ್ಮ ನ್ಯಾಯಾಲಯ ಅಂತ ರಾಜರ ಕಾಲದಲ್ಲಿ ಮಾಡ್ಕೊಳ್ತಾ ಇದ್ರಲ್ಲ, ಧರ್ಮ ನ್ಯಾಯಾಲಯ ಅಂತ ಮಾಡ್ಕೊಳ್ತಾ ಇದ್ರು. ಆ ನ್ಯಾಯಾಲಯಗಳು ಎತ್ತಿ ಹಿಡಿದ ತೀರ್ಪುಗಳು ಐತಿಹಾಸಿಕವಾಗಿದ್ವು, ಧರ್ಮಸಮ್ಮತವಾಗಿದ್ವು. ಆ ರೀತಿ ನ್ಯಾಯ ಮತ್ತು ಧರ್ಮದ ಆಧಾರದಲ್ಲಿ ಏನು ತೀರ್ಪುಗಳಿದ್ವೋ ಅದನ್ನೇ ಒಂದು ಕಾನೂನನ್ನಾಗಿ ಮಾಡಿಕೊಂಡು ಇಂಗ್ಲೀಷ್ ಮರ್ಕೆಂಟೈಲ್ ಲಾ ಅಂತ ಮಾಡಿದ್ರು. ಸೊ ವಾಟ್ ಎವರ್ ಆನ್ ದ ಬೇಸಿಸ್ ಆಫ್ ಈಕ್ವಿಟಿ ಆ್ಯಂಡ್ ಜಸ್ಟಿಸ್ ದ ಸೊಸೈಟಿ ವಾಸ್ giving as decisions, that became the equity. So the same was taken to form the English mercantile law. ಇನ್ನೊಂದು ಬ್ರಿಟಿಷ್ ಸ್ಟ್ಯಾಚ್ಯೂಟ್ ಲಾ, ಬ್ರಿಟಿಷ್ ಶಾಸನ ನ್ಯಾಯ. ಸೊ ಬ್ರಿಟಿಷ್ ನ್ಯಾಯಾಲಯವು ಯಾವುದು ತೀರ್ಮಾನವನ್ನು ತಗೊಳ್ಳುವಾಗ, ಯಾವುದಾದ್ರೂ ವ್ಯಾಜ್ಯಗಳು ಉಂಟಾದಾಗ ತೀರ್ಮಾನಗಳನ್ನು ತಗೊಳ್ಳುವಾಗ ಯಾವೊಂದು ನ್ಯಾಯವನ್ನು ಪಾಲನೆ ಮಾಡ್ತಾ ಇದ್ರೋ, ತೀರ್ಪನ್ನು ನೀಡ್ತಾ ಇದ್ರೋ ಅದನ್ನೇ ಇಂಗ್ಲೀಷ್ ಮರ್ಕೆಂಟೈಲ್ ಲಾದ ಒಳಗಡೆ ಕಾನೂನಾಗಿ ತಗೊಂಡ್ರು. ಸೊ ವಾಟ್ ಎವರ್ ದ ಬ್ರಿಟಿಷ್ ಕೋರ್ಟ್ ವಾಸ್ ಗಿವಿಂಗ್ ಆ್ಯಸ್ ರೂಲ್ಸ್, regulations or as decisions, same was taken to form the English mercantile law. Next, Roman law. ಸೊ ಇಂಗ್ಲೀಷ್ ಮರ್ಕೆಂಟೈಲ್ ಲಾವನ್ನು ಫಾರ್ಮ್ ಮಾಡುವಾಗ ರೋಮನ್ ಲಾದ ಇನ್ಫ್ಲುಯೆನ್ಸ್ ಕೂಡ ಇತ್ತು ಅಂತ ಹೇಳ್ತಾರೆ. ಸೊ ರೋಮನ್ ಲಾದನ್ನು ಕೂಡ ಇನ್ಫಾರ್ಮೇಷನ್ಸ್ಗಳನ್ನು, ಅಲ್ಲಿನ ನ್ಯಾಯವನ್ನು, ಅಲ್ಲಿನ ಪರಿಪಾಲನೆ ಏನು ಮಾಡ್ತಾಯಿದ್ರು, ನ್ಯಾಯ ಪರಿಪಾಲನೆಗೆ, ಅದನ್ನು ಅವರು ಇಂಗ್ಲೀಷ್ ಲಾದೊಳಗಡೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಹಾಗೆಯೇ ಕೇಸ್ ಲಾ, ಪ್ರಕರಣ ನ್ಯಾಯ. ಪ್ರಕರಣ ನ್ಯಾಯ ಅಂತ ಹೇಳಿದ್ರೆ ನ್ಯಾಯಾಲಯಗಳು ಕಾಲದಿಂದ ಕಾಲಕ್ಕೆ ಏನಾದರೂ ವ್ಯಾಜ್ಯಗಳು ಉಂಟಾದಾಗ ಏನು ತೀರ್ಮಾನವನ್ನು ಕೊಡ್ತಾರೋ ಅದೇ ಒಂದು ಕೇಸ್ ಲಾ ಆಗಿಬಿಡುತ್ತೆ. ಸೊ ಉದಾಹರಣೆಗೆ ಕೋರ್ಟ್ನಲ್ಲಿ ಏನು ತೀರ್ಮಾನ ಬರುತ್ತೋ ಅದೇ ನಂತರದ ಸಂದರ್ಭಗಳಲ್ಲಿ ಒಂದು ನ್ಯಾಯವಾಗಿ ಫಾರ್ಮ್ ಆಗುತ್ತೆ. ದ ಸೇಮ್ ವಾಸ್ ಟೇಕನ್ ಆಸ್ ದಿ ಇಂಗ್ಲೀಷ್ ಮರ್ಕೆಂಟೈಲ್ ಲಾ. ಸೊ ಇವಾಗ ನಾವು ಕಲ್ತಿರೋದು ಸೋರ್ಸ್ ಆಫ್ ಇಂಡಿಯನ್ ಬಿಸ್ನೆಸ್ ಲಾದ ಕೆಳಗಡೆ ಫಸ್ಟ್ ಸೋರ್ಸ್ ಇಂಡಿಯನ್ ಮರ್ಕೆಂಟೈಲ್ ಲಾ, ಇಂಗ್ಲೀಷ್ ಮರ್ಕೆಂಟೈಲ್ ಲಾ, ಆಂಗ್ಲ ವಾಣಿಜ್ಯ ಕಾನೂನು. ಸೊ ಆಂಗ್ಲ ವಾಣಿಜ್ಯ ಕಾನೂನನ್ನು ಫಾರ್ಮ್ ಮಾಡಿದಾಗ ಅವರು ಯಾವ ರೀತಿ ಫಾರ್ಮ್ ಮಾಡಿದ್ರು, ಅಲ್ಲಿನ ವರ್ತಕರು ಏನು ನ್ಯಾಯವಾಗಿ ಪಾಲನೆ ಮಾಡ್ತಾಯಿದ್ರು, ಇಂಗ್ಲೆಂಡ್ನ ಸಂಪ್ರದಾಯ ನ್ಯಾಯ ಏನು ಹೇಳ್ತಿತ್ತೋ, ಧರ್ಮದ ನ್ಯಾಯ ಏನಿತ್ತೋ, ಬ್ರಿಟಿಷ್ ಶಾಸನ ಯಾವ ನ್ಯಾಯವನ್ನು ಕೊಡ್ತಾಯಿದ್ರೋ, ಹಾಗೆ ರೋಮನ್ ನ್ಯಾಯವನ್ನು ಕೂಡ ಪಾಲನೆ ಮಾಡಿಕೊಂಡು, ಹಾಗೆ ಕೋರ್ಟ್ ಪ್ರಕರಣಗಳಲ್ಲಿ ಕೊಡ್ತಿರುವಂಥ ನ್ಯಾಯವನ್ನೆಲ್ಲ ಒಂದು ಕಾನೂನು ಅಂತ ಮಾಡಿಕೊಂಡು ಇಂಗ್ಲೀಷ್ ಮರ್ಕೆಂಟೈಲ್ ಲಾವನ್ನು ಮಾಡಿದ್ರು. ಇದು ಒಂದು ಸೋರ್ಸ್. ಇನ್ನೊಂದು ಆ್ಯಕ್ಟ್ ಎನಾಕ್ಟೆಡ್ ಬೈ ಇಂಡಿಯನ್ ಲೆಜಿಸ್ಲೇಚರ್. ಭಾರತೀಯ ಶಾಸನ ಸಭೆಗಳು ಏನು ತೀರ್ಮಾನಗಳನ್ನು ಕಾಲದಿಂದ ಕಾಲಕ್ಕೆ ಕೊಡ್ತಾ ಇದ್ರೋ ಅದೇ ಶಾಸನ ಸಭೆಗಳಲ್ಲಿ ತಗೊಳ್ತಿರುವಂತಹ ತೀರ್ಮಾನಗಳು, ತಿದ್ದುಪಡಿಗಳು, ಅವುಗಳೇ ಇಂಡಿಯನ್ ಬಿಸ್ನೆಸ್ ಲಾ ಆಯಿತು. ಸೊ ಭಾರತದ ಸಂಸತ್ತು ಮತ್ತು ರಾಜ್ಯಗಳ ವಿಧಾನ ಮಂಡಳಿಗಳು ಅನೇಕ ಶಾಸನಗಳನ್ನು ರಚಿಸ್ತವೆ. ಆ ನಿಯಮಗಳನ್ನು ಕಾಲದಿಂದ ಕಾಲಕ್ಕೆ ತಿದ್ದುಪಡಿ ಮಾಡ್ತವೆ. ಅವುಗಳೇ ನಮ್ಮ ವ್ಯವಹಾರ ನ್ಯಾಯಕ್ಕೆ ಮೂಲ ಆಗಿದೆ. So whatever the Indian Parliament forms as a legislature and does the alteration from time to time, the same has become the source for Indian business law.
ಇನ್ನೊಂದು ಇಂಡಿಯನ್ ಸ್ಟ್ಯಾಚ್ಯೂಟ್ ಲಾ, ಲಿಖಿತ ನ್ಯಾಯ. ಭಾರತೀಯ ವ್ಯವಹಾರ ನ್ಯಾಯದ ಮುಖ್ಯ ಭಾಗ ಶಾಸಕಾಂಗದಲ್ಲಿ ಜಾರಿಗೊಳಿಸಿದ ಲಿಖಿತ ನ್ಯಾಯ ಸೂತ್ರಗಳಾಗಿದೆ. ಸಂಸತ್ತಿನಲ್ಲಿ ಕರಡು ಮಸೂದೆ ಅಂತ ಹೊರಡಿಸ್ತಾರೆ, ರಾಷ್ಟ್ರಾಧ್ಯಕ್ಷರು ಅದಕ್ಕೆ ಸಹಿ ಮಾಡ್ತಾರೆ, ನಂತರ ಅದು ಶಾಸನವಾಗಿ ಆಗುತ್ತೆ. ಉದಾಹರಣೆಗೆ ಭಾರತೀಯ ಒಪ್ಪಂದ ಕಾನೂನು 1872, ಸ್ವಾಮಿತ್ವ ವರ್ಗಾವಣೆ ಕಾಯ್ದೆ 1881, ಸರಕು ವಿಕ್ರಯ ಕಾಯ್ದೆ 1930, ಭಾರತೀಯ ಪಾಲುದಾರಿಕೆ ಕಾಯ್ದೆ 1932, ಕಂಪನಿ ಕಾಯ್ದೆ 1956, 2013. ಇವೆಲ್ಲವೂ ಕೂಡ ನಮ್ಮ ಶಾಸಕಾಂಗದಲ್ಲಿ ರಾಷ್ಟ್ರಾಧ್ಯಕ್ಷರಿಂದ ಸಹಿ ಪಡೆದು ಆಗಿರುವಂಥ ಕಾನೂನುಗಳು. ಇದು ಬಿಸ್ನೆಸ್ ಲಾದ ಮೂಲ ಆಗಿದೆ. So after passing the bill, President signs and it becomes the legislature and it becomes the written law of the country. For example, Indian Contract Act 1872, Negotiable Instrument Act 1881, Sales of Goods Act 1930, Indian Partnership Act 1932, Company Law 1956, 2013. So these are all formed through the legislature. ಇದು ಲಿಖಿತ ನ್ಯಾಯ ಸೂತ್ರಗಳು. ಇನ್ನೊಂದು ನ್ಯಾಯಾಲಯದ ತೀರ್ಪುಗಳು, ಜುಡಿಷಿಯಲ್ ಡಿಸಿಷನ್ಸ್. ಉನ್ನತ ನ್ಯಾಯಾಲಯ, ಉದಾಹರಣೆಗೆ ಸುಪ್ರೀಂ ಕೋರ್ಟ್, ಯಾವುದೋ ಒಂದು ಕೇಸ್ನಲ್ಲಿ ನೀಡಿರುವಂಥ ತೀರ್ಪು ನ್ಯಾಯ ಆಗುತ್ತೆ, ಕಾನೂನಾಗುತ್ತೆ. ನಂತರ ಅಂಥ ಸಂದರ್ಭಗಳು ಬಂದಾಗ, ಸಿಮಿಲರ್ ಕೇಸಸ್ಗಳು ಬಂದಾಗ ಈ ಹಿಂದೆ ಏನು ನಿರ್ಣಯಗಳನ್ನು ತಗೊಂಡಿರುತ್ತೋ ಅದೇ ಒಂದು ನ್ಯಾಯ ಮತ್ತು ಕಾನೂನಾಗುತ್ತೆ. ಉದಾಹರಣೆಗೆ ಹೈಕೋರ್ಟ್ಗಳು ಡಿಸಿಷನ್ಸನ್ನು ತಗೊಳ್ಳುವಾಗ ಸುಪ್ರೀಂ ಕೋರ್ಟ್ ಈ ಹಿಂದೆ ಇಂತಹ ಸಂದರ್ಭಗಳಲ್ಲಿ ಏನು ತೀರ್ಮಾನ ಕೊಟ್ಟಿತ್ತು ಅನ್ನೋದನ್ನು ಅನುಸರಿಸ್ತವೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಜುಡಿಷಿಯಲ್ ಡಿಸಿಷನ್ಸ್, ನ್ಯಾಯಾಲಯದ ತೀರ್ಪುಗಳು. ಸೊ ವಾಟ್ ಎವರ್ ದ ಕೋರ್ಟ್ ಹ್ಯಾಸ್ ಟೇಕನ್ ಆಸ್ ಅ ಡಿಸಿಷನ್ ಇನ್ ದ ಪ್ರೀವಿಯಸ್ ಡಿಸ್ಪ್ಯೂಟ್ಸ್ ಬಿಕಮ್ಸ್ ದಿ ಲಾ ಆ್ಯಂಡ್ ಸೇಮ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಆ್ಯಂಡ್ ಇನ್ಕ್ಲೂಡೆಡ್ ಇನ್ ಇಂಡಿಯನ್ ಬಿಸ್ನೆಸ್ ಲಾ. ಇನ್ನೊಂದು ಸಂಪ್ರದಾಯ ಮತ್ತು ರೂಢಿಗಳು. ಭಾರತದಲ್ಲಿಯೂ ಕೂಡ ನಮ್ಮ ಸಮಾಜದಲ್ಲಿ ಬಹಳ ಕಾಲದಿಂದ ಆಚರಣೆಯಲ್ಲಿರುವಂಥ ರೂಢಿ ಮತ್ತು ಸಂಪ್ರದಾಯಗಳು, ತೀರ್ಮಾನಗಳು ಏನಿದೆ ಅದನ್ನು ನಾವು ಒಂದು ನ್ಯಾಯ ಕಾನೂನು ಅಂತ ತೊಗೊಂಡಿದ್ದೀವಿ. ಸೊ ವಾಟ್ ಎವರ್ ಅವರ್ ಇಂಡಿಯನ್ ಸೊಸೈಟಿ, ಟ್ರೇಡರ್ಸ್, ಕೋರ್ಟ್ ವರ್ ಫಾಲೋಯಿಂಗ್ ಆಸ್ ಕಸ್ಟಮ್ಸ್ ಆ್ಯಂಡ್ ಯೂಸೇಜಸ್ ಹ್ಯಾವ್ ಬಿಕಮ್ ದಿ ರೂಲ್ಸ್ or has become the legal points, and the same thing has been taken to form the Indian business law. ಸೊ ಇಲ್ಲಿವರೆಗೆ ನೀವು ವಿವಿಧ ಟಾಪಿಕನ್ನು ಕಲ್ತಿದ್ದೀರಾ. ನೀವು ಲಾ ಅಂದ್ರೇನು, ಕಾನೂನು, ನ್ಯಾಯ ಅಂದ್ರೇನು, ನ್ಯಾಯ ಯಾಕೆ ಬೇಕು, ಕಾನೂನು ಯಾಕೆ ರೂಪಿಸಬೇಕು. ಸೊ ಅದೇ ರೀತಿ ಬಿಸ್ನೆಸ್ ಲಾ ಅಂದ್ರೇನು, ವಾಣಿಜ್ಯ ನ್ಯಾಯ, ವ್ಯವಹಾರ ನ್ಯಾಯ, ಮರ್ಕೆಂಟೈಲ್ ಲಾ ಅಂದ್ರೇನು, ಅದರ ವ್ಯಾಪ್ತಿ ಏನು, ಬಿಸ್ನೆಸ್ ಲಾದ ಕೆಳಗಡೆ ಯಾವ ಯಾವ ಕಾನೂನುಗಳು ಬರುತ್ತೆ ಅನ್ನೋದನ್ನು ಕಲ್ತ್ರಿ. ಹಾಗೆಯೇ ಇಂಡಿಯನ್ ಬಿಸ್ನೆಸ್ ಲಾವನ್ನು ಯಾವ ಮೂಲದಿಂದ ತಗೊಂಡು ಸ್ಥಾಪನೆ ಮಾಡಲಾಯಿತು, ಭಾರತದಲ್ಲಿ ಜಾರಿಗೊಳಿಸಲಾಯಿತು ಅನ್ನೋದನ್ನು ಕಲ್ತ್ರಿ. ಸೊ ಮೇಯ್ನಾಗಿ ಇಲ್ಲಿ ನಾವು ಕಲಿಬೇಕಾಗಿರೋದು, ಇಷ್ಟೊತ್ತು ನಾನು ಹೇಳ್ಕೊಟ್ಟಿದ್ದು ಇಂಟ್ರಡಕ್ಷನ್ ಆದರೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ನೀವು ಕಲಿಯೋದು ವಾಟ್ ಯು ಮೀನ್ ಬೈ ಬಿಸ್ನೆಸ್ ಲಾ, ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ. ವಾಣಿಜ್ಯ ನ್ಯಾಯ ಎಂದರೇನು, ಭಾರತೀಯ ವಾಣಿಜ್ಯ ನ್ಯಾಯದ ಮೂಲಗಳನ್ನು ವಿವರಿಸಿ ಅಂತ. ಇದೊಂದು 10 ಮಾರ್ಕ್ಸಿಗಷ್ಟೇ ನಾವು ಕಲಿಬೇಕಾಗಿರೋದು. ಬಟ್ ಇದು ಏನು ಫಸ್ಟ್ ಸೆಷನ್ ಏನಿದೆ, ಇಂಟ್ರಡಕ್ಷನ್ ಟು ದ ಸಬ್ಜೆಕ್ಟ್, ನಿಮಗೆ ಸಬ್ಜೆಕ್ಟ್ ಏನು ಅಂತ ಒಂದು ನಟ್ಶೆಲ್ಲಾಗಿ, ಒಂದು ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ಕೊಟ್ಟಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಒಂದು ನೆನಪಿಡಿ, ಬಿಸ್ನೆಸ್ ಲಾ ಅನ್ನೋದು ಉದಾಹರಣೆಗೆ ಭಾರತದಲ್ಲಿ ವಾಣಿಜ್ಯ ವ್ಯವಹಾರಗಳಲ್ಲಿ ಆಗುವಂತಹ ವಿವಿಧ ಹಕ್ಕು ಮತ್ತು ಬಾಧ್ಯತೆಗಳ ಸಂರಕ್ಷಣೆಯನ್ನು ಮಾಡೋದಕ್ಕಾಗಿ ಇರುವಂಥದ್ದು. ವ್ಯಾಜ್ಯಗಳು ಉಂಟಾದಾಗ ವ್ಯವಹಾರಗಳಲ್ಲಿ, ಅದು ಪಾರ್ಟ್ನರ್ಶಿಪ್ ಇರ್ಬೋದು, ವಿಮೆ ಇರ್ಬೋದು, ಬ್ಯಾಂಕಿಗೆ ಸಂಬಂಧಪಟ್ಟಿರ್ಬೋದು, ಗ್ರಾಹಕರ ಸಂರಕ್ಷಣೆಗೆ ಸಂಬಂಧಪಟ್ಟಿರ್ಬೋದು, ಏನು ವ್ಯಾಜ್ಯಗಳು ಉಂಟಾದರೂ ಕೊಡುವ ಮತ್ತು ಕೊಳ್ಳುವ ವಿನಿಮಯದಲ್ಲಿ ಯಾವುದೇ ವ್ಯಾಜ್ಯಗಳು ಉಂಟಾದಾಗ ಕೂಡ ನಾವು ಭಾರತೀಯ ವಾಣಿಜ್ಯ ನ್ಯಾಯದಲ್ಲಿ ಏನು ಕಾನೂನು ಇದೆಯೋ ಅದ್ರ ಪ್ರಕಾರ ಮಾಡ್ತೀವಿ. ಉದಾಹರಣೆಗೆ ಪಾರ್ಟ್ನರ್ಸ್ಗಳ ನಡುವೆ ವ್ಯಾಜ್ಯ ಉಂಟಾದಾಗ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932 ಏನು ಹೇಳುತ್ತೆ ಅದನ್ನ ಪಾಲನೆ ಮಾಡ್ತೀವಿ. ಹಾಗೆಯೇ ಕಂಪನಿಗಳಲ್ಲಿ ಷೇರುದಾರರು ಅಥವಾ ಡೈರೆಕ್ಟರ್ಸ್ ನಡುವೆ, ಕಂಪನಿ ಮತ್ತು ಗ್ರಾಹಕರ ನಡುವೆ ಸಮಸ್ಯೆಗಳುಂಟಾದಾಗ ಇಂಡಿಯನ್ ಕಂಪನಿ ಆ್ಯಕ್ಟ್ ಆಫ್ 2013 ಏನು ಬರುತ್ತೆ ಕಾನೂನು, ಅದ್ರ ಪ್ರಕಾರ ಮಾಡ್ತೀವಿ. ಹಾಗೆ ನೀವು ವಿಮೆ ತೊಗೊಂಡಿರ್ತೀರ, ಅದು ಜೀವ ವಿಮೆ ಇರ್ಬೋದು, ಅಗ್ನಿ ವಿಮೆ ಇರ್ಬೋದು, ಕಡಲ ವಿಮೆ ಇರ್ಬೋದು, ಥೆಫ್ಟ್ ಇನ್ಶೂರೆನ್ಸ್ ಇರ್ಬೋದು, ಯಾವುದೋ ವಿಮೆ ತೊಗೊಂಡಿರ್ತೀರ. ಆಗ ನಷ್ಟ ಉಂಟಾದಾಗ ನೀವು ವಿಮಾ ಕಂಪ್ನಿಗೆ ಹೋಗ್ತೀರಾ, ಅವರು ಸೆಟಲ್ಮೆಂಟ್ ಮಾಡಬೇಕಾಗುತ್ತೆ. ಅವರೇನಾದರೂ ನಿಮ್ಮ ಹಕ್ಕು ಮತ್ತು ಬಾಧ್ಯತೆಗೆ ಚ್ಯುತಿ ಮಾಡಿದಾಗ ನೀವು
ವಿಮೆ ಆ್ಯಕ್ಟ್ ಕೆಳಗಡೆ ಏನು ಬರುತ್ತೆ ಅದರ ಪ್ರಕಾರ ನಿಮಗೆ ಪರಿಹಾರವನ್ನು ಕೊಡಲಾಗುತ್ತೆ ಮತ್ತು ನ್ಯಾಯವನ್ನು ನೀಡಲಾಗುತ್ತೆ. ಸೊ ಇದಿಷ್ಟು ನಿಮ್ಮ ಸಬ್ಜೆಕ್ಟ್ನ ಇಂಟ್ರಡಕ್ಷನ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಯು ಕ್ಯಾನ್ ಗೋ ಥ್ರೂ ದ ವಿಡಿಯೋ ಅಗೇನ್ ಆ್ಯಂಡ್ ಲರ್ನ್. ಇದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ ಕೂಡ ನಿಮಗೆ ನಾನು ತಲುಪಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅನ್ನೋದನ್ನು ಈಗ ಒಂಚೂರು ಹೇಳ್ಕೊಟ್ಬಿಡ್ತೀನಿ. ಎಗ್ರಿಮೆಂಟ್ ಅಂದರೆ ಏನು, ಒಡಂಬಡಿಕೆ ಅಂದರೆ ಏನು ಅಂತ ಕಲಿತೀವಿ. ಹಾಗೆಯೇ ಆ ಟಾಪಿಕಲ್ಲಿ ಬಾಲ್ಫರ್ ವರ್ಸಸ್ ಬಾಲ್ಫರ್ ಕೇಸನ್ನು ಕೂಡ ನಾವು ಕಲಿತೀವಿ. ಸೊ ನಿಮಗೆ ಬಿಸ್ನೆಸ್ ಲಾದಲ್ಲಿ ಕೇಸ್ ಸ್ಟಡಿ ಅಂತ ಬರುತ್ತೆ. ಇದು 5 ಮಾರ್ಕ್ಸ್ ಕ್ವಶನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ. ಮತ್ತು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಬೇಕಾಗುತ್ತೆ. ಅಂದರೆ ವ್ಯಾಜ್ಯಗಳು, ಇಬ್ಬರ ನಡುವೆ ಏನಾದರೂ ವ್ಯಾಜ್ಯಗಳು ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಆದಾಗ ಕೋರ್ಟ್ ಏನು ತೀರ್ಮಾನ ಕೊಡ್ತು ಅನ್ನೋದನ್ನು ನಾವು, ಮತ್ತು ಯಾಕೆ ಆ ತೀರ್ಮಾನವನ್ನು ಕೊಡ್ತು ಅನ್ನೋದನ್ನು ನಾವು ಕೇಸ್ ಸ್ಟಡಿಯಲ್ಲಿ ಕಲಿತೀವಿ. ಸೊ ಇದು ನಿಮಗೆ ನೆಕ್ಸ್ಟ್ ಕ್ಲಾಸಿಂದ ಶುರುವಾಗುತ್ತೆ. ಸೊ ಹ್ಯಾವ್ ಅ ಗುಡ್ ಲರ್ನಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.